ಹೆಂಗೋ ಮಧ್ಯಾಹ್ನ ಊಟತಿಗೆ 2 ಸಲ ಆತು ಕಣಿ ಲಸ್ಮಕ್ಕ ನಿಮ್ದು ರಾಗಿ ಹೊಲ ಕೊಯ್ಯೋದು. 2 ದಿವಸ ಆದ್ರೆ ಆಗುತ್ತೆ ಅನ್ಸುತ್ತೆ. ಅಲ್ಲಿ ಹೆಂಗೋ ಆಗುತ್ತೋ ಬಿಡುತ್ತೋ ಕೊಯ್ಯ ನೋಡೋಣ. ಎಷ್ಟ್ ದಿನಕ್ಕೆ ಆಗುತ್ತೆ ಅಂತ ಒಟ್ನಲ್ಲಿ ಪೂರ್ತಿ ಕೊಯ್ಲೇಬೇಕಲ್ಲ. ಎಷ್ಟ್ ದಿನಕ್ಕಾದ್ರೂ ಆಗ್ಲೇಳು. ಚೆನ್ನಾಗೈತಮ್ಮ ನಿಮ್ದಂತೂ ರಾಗಿ ಹೊಲ. ಒಂದ್ 20-25 ಚೀಲ ಆಗ್ತವೇನೋ ಕಣಿ ಲಸ್ಮಕ್ಕ ರಾಗಿ. ಯೋಸ್ ಆಗ್ತಾವೋ ಏನೋ ಕಣ್ಗುಂಡಜ್ಜಿ. ಆದ್ರೂ ಆಗ್ಬೋದು. ಕೂಲೇರಿ ಬೇರೆ ಕೊಡ್ಬೇಕಲ್ಲ ನಿಮಗೆಲ್ಲನ ಕೊಯ್ದಾರಿಗೆ. ಒಂದ್ 30 ತೆನೇನ, ಆಮೇಲೆ ಕೂಲೇರಿ ಕೊಟ್ಟು ಒಕ್ಕರಿ ಕೊಟ್ಟು ಆಮೇಲೆ ಮಿಕ್ಕಿದವ ಎಷ್ಟು ಉಳಿತಾವ ನೋಡೋಣ. ಮತ್ತೆ ಎಲ್ಲಿ ಗೊತ್ತಿಲ್ಲ ಲಸ್ಮಕ್ಕ ಕಾಣಲ್ಲಮ್ಮ. ನಿಮ್ಮ ಅತ್ತೆನ ಒಂದ್ ಚೆನ್ನಾಗಿ ಬಂದು ಕೊಯ್ದಿದ್ರೆ ಆಗ್ತಿರ್ಲಿಲ್ವಿ? ಎಲ್ಲಿ ಗೊತ್ತು? ನಮ್ಮ ಅತ್ತೆಯಲ್ಲಿ ಎಮ್ಮೆ ಹಿಡ್ಕೊಂಡು ಮೇಯ್ತೈತಿ, ಅದಕ್ಕೆ ಬಗ್ಗಿ ಕೊಯ್ಯಕ್ ಆಗಲ್ಲ. ಸೊಂಟ ನೋವು ಅಕ್ಕೆ ಸುಮ್ನೆ ಯಾಕೆ ಬ್ಯಾಡ ಅಂತ ನಾನೇ ಹೇಳ್ದೆ. ಸೊಂಟ ನೋವು ಅಂತ ನಂಬ್ತೈತಿ. ತಿರ್ಗ ಆಮೇಲೆ ತೆನೆ ಕೊಯ್ದು ಆಮೇಲೆ ಇನ್ನ ಸೊಂಟ ನೋವು ಆದ್ರೆ ಆಮೇಲೆ ಮನಿಕೆ ಮುತ್ತಿ ಅಕ್ಕೆ ಏನು ಬೇಡ ಅಂತ ಹೇಳಿ ನಾನು ಏನು ಬೇಡ ಕಣತ್ತೆ ನೀನು ಎಮ್ಮೆ ಮೇಯ್ಸ್ಕೊಂಡಿರು ಅಂತ ಹೇಳಿದ್ನ ಅಕ್ಕೇನೆ. ಅದು ಹಂಗು ನಾನು ಕೊಯ್ತೀನಿ ಕಣೆ ಸಣ್ಣವತ್ತು ಏನು ಆಗಲ್ಲ ಅಂತ ನಾನೇ ಬೇಡ ಅಂದಿ. ಹ್ಞೂ ಕಾಣ್ತಾಯಿ ಚೆನ್ನಾಗಿಲ್ಲ ಅಂದ್ಮೇಲೆ ಬಿಸ್ಲಾಗ ಏನು ಮಾಡಕ್ ಹೋಗ್ಬಾರ್ದು. ಎಮ್ಮೆ ಆದ್ರೆ ಹಿಡ್ಕೊಂಡತ್ತಾಗ ಅಲ್ಲೆಲ್ಲ ಕಟ್ಟಾಕಿರ್ ಮೇಯುತ್ತೆ. ನಿಮ್ಮ ಅತ್ತೆ ಎಲ್ಲ ನಾನು ಕುಕ್ಕಂತಾಳೆ ನೆಳ್ಳಾಗಿ. ಒಂದು ಇಟ್ಟು ಚೆನ್ನಾಗಿಲ್ಲ ಅಂತಂದ್ರೆ ಬಿಸ್ಲಾಗೆ ಕೆಲಸ ಮಾಡಕ್ಕಾಗಲ್ಲ. ನನಗೂ ಅಷ್ಟೇನಿ ಸೊಂಟ ಪಂಟ ನೋವಾದ್ರೆ ನಾನು ಎಲ್ಗೂ ಕೂಲಿ ಹೋಗಲ್ಲಮ್ಮ. ಚೆನ್ನಾಗಿದ್ದೆ ಮಾತ್ರನೇ ಹೋಗೋದು. ಅಲ್ಲ ಜೀವಕ್ಕಿನ್ನ ಹೆಚ್ಚೇನಿ ದುಡ್ಡು. ಚೆನ್ನಾಗಿ ನಾವು ಚೆನ್ನಾಗಿದ್ರೆ ದುಡ್ಡನ್ನ ದುಡಿಬೋದು. ನೋಡಿ ಅಮ್ಮರೇ ನೋಡಿ, ನಾನು ಹೇಳಿದ್ರೆ ನೀವು ನಂಬಲಿಲ್ಲ. ನಿನ್ ಸೊಸೆನು ಬಂದೇವಳೆ ಲಸ್ಮಕ್ಕರಿಗೆ ರಾಗಿ ಹೊಲ ಕೊಯ್ಯಕ್ಕೆ ಅಂತ ಹೇಳಿದ್ರೆ ಅವಳೆಲ್ಲಿ ಬತ್ತಾಳೆ ಬಂದಿಲ್ಲ ಅಂತ ಹೇಳ್ತಿದ್ರಿ. ನೋಡ್ರಿ ಅಲ್ಲಿ ಕೊಯ್ತಾ ಇದ್ದಾಳೆ. ನನ್ನ ಸೊಸೆ ನಿನ್ ಸೊಸೆ ಎಲ್ಲರೂ ಈ ಲಸ್ಮಕ್ಕರ ಹೊಲ್ದಾಗ ಬಂದೇವ್ರೆ ರಾಗಿ ತೇನೆ ಕೊಯ್ಯಕ್ಕೆ. ಮುಖಣಿ ನಾನು ನನ್ನ ಮಗ ಕಳಿಸಲ್ಲ ಹೆಂಡ್ತಿನ ಕೂಲಿನ ಅಂತ ಅನ್ಕೊಂಡಿದ್ದೆ. ಕಳಿಸವನಿ ಕಳಿಸಿ ಇರು. ಬಿಸ್ಲಾಗೆ ಬೆಂದ್ರೆ ಗೊತ್ತಾಗದ ಅವ್ರಿಗೂ. ಅವನಿಗೆ ಏನು ಕೆಲಸ ಇಲ್ವಲ್ಲ, ಅದಕ್ಕೆ ಹೆಂಡ್ತಿನ ಕಳಿಸೇನೆ ಕೂಲಿನ. ಮರಿ ಈ ಲಸ್ಮಕ್ಕನ ಜೊತೆಗೆ ಸೇರಿನಿ ಮತ್ತೀಗ ನಿಮ್ ಸೊಸೆ ನನ್ನ ಸೊಸೆ ಎಲ್ಲನ ಕೆಟ್ಟ ಮೆಟ್ಟಿಡ್ದಿರೋದು. ಏನೇ ನಿಂಗಮ್ಮ ಮಗಳನ್ನು ಕರ್ಕೊಂಬಂದ್ಬಿಟ್ಟಿದ್ಯಾ ರಾಗಿದ ಹೊಲ ಕೊಯ್ಯಕ್ಕೆ? ಓ ಕಾಳಮ್ಮರು ಏನ್ ಈ ಕಡೆ ಸಾಕಮ್ಮನು ಕರ್ಕೊಂಬಂದ್ಬಿಟ್ಟಿದ್ದೀರಾ? ಏನ್ ಸಮಾಚಾರ ಇಲ್ಲಿಗಾನ ಬಂದ್ಬಿಟ್ಟಿದ್ದೀರಾ? ಏನೂ ಇಲ್ಲ, ರಾಗಿ ಹೊಲ ಕೊಯ್ಯೋದು ಆತ ಆಗಿಲ್ವಾ ಅಂತೇಳಿ ನೋಡ್ಕೊಂಡು ಹೋಗಕ್ ಬಂದ್ವಿ. ಸಾಕಮ್ಮನೂ ಅಂತ ಕೂಕೊಂಡು ಬೇಜಾರು ಅಂತಂದ್ಲು. ಬಾ ವಾಲ್ ಕಡಿಕನ ಹೋಗ್ ಬರೋಣ ನಾನು ಒಬ್ಳೇನೆ ಅಂತ ಹೇಳಿ ಕರ್ಕೊಂಬಂದೆ. ಆತೆ ರಾಗಿ ಹೊಲ ಕೊಯ್ಯೋದು ಇನ್ನ ಇಲ್ಲ, 1-2 ಸಲ ಆಗೈತೆ. ಇನ್ನ ಇವತ್ತಿನ ಹಿಡ್ಕೊಂಡಿರೋದು, ಇನ್ನ 2 ದಿವಸ ಆಗುತ್ತೆ ಅನ್ಸುತ್ತೆ. ಏನಿಲ್ಲ ಸ್ಮಕ್ಕ ಇಬ್ರು ಇಲ್ಲಿಗೆ ಬಂದ್ಬಿಟ್ಟೇವ್ರೆ. ಕಾಳಿನೂ ಈ ಸಾಕಿನು ಇಲ್ಲೇನು ಹಂಗ್ಸಕ್ ಬಂದೇವ್ರಿ. ಸೊಸೆರು ಇಬ್ರು ಬಂದೇವ್ರಲ್ಲ ಅವ್ರ ಸೊಸೆರು, ಅದಕ್ಕೆ ಏನಾದ್ರೂ ಹಂಗ್ಸನ ಅಂತ ಹೇಳಿ ಬಂದೇವ್ರಿ ಇಬ್ರು ಮಾತಾಡ್ಕೊಂಡು. ಅವ್ರಿನ್ ಯಾಕೆ ಬರ್ತಾರೆ ಹೇಳು? ಅವ್ರಂತೂ ಮಾತಾಡ್ಸಕ್ಕಂತೂ ಬಂದಿರಲ್ಲ. ಎಲ್ಲಾರ್ನು ಕೂಲಿ ಕೆಲ್ಸ ಕರ್ಕೊಂಡು ಈ ಊರಿಗೆ ದೊಡ್ಡ ಸಾವುಕಾತಿ ಆಗ್ಬೇಕು ಅಂತ ಏನು. ಕಾಳಮ್ಮರೇ ಯಾರ್ಗೆ ಹೇಳ್ತಾ ಇದ್ದೀರಾ ಈ ಮಾತಾ? ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀರಾ? ನಾನು ಯಾರಿಗೆ ಹೇಳ್ದೆ ಅಂತ ಏನ ಅವ್ರಿಗೆ ಚೆನ್ನಾಗಿ ಅರ್ಥ ಆಗಿರುತ್ತೆ ಬಿಡಿ ಭಾಗ್ಯಮ್ಮ. ನೀನ್ ಯಾಕೆ ಯೋಚನೆ ಮಾಡ್ತೀಯ? ದಡ್ ಮುಂಡೆ ನೀನು, ನಿನ್ಗೇನು ಅರ್ಥ ಆಗುತ್ತೆ? ಯಾರ್ಗ ಅರ್ಥ ಆಗ್ಬೇಕು ಅವ್ರಿಗೆ ಅರ್ಥ ಆದ್ರೆ ಸಾಕು ಬಿಡು. ಅಲ್ಲ ಊರಿನ ಹೆಂಗಸ್ರನ್ನೆಲ್ಲನ ಕೂಲಿ ಕರ್ಕೊಂಬಂದ್ ಹೇಳ್ಕೇನೆ ಊರಿಗೆ ದೊಡ್ಡ ಸಾವುಕಾತಿ ಆಗ್ಬಿಡಲ್ಲ. ಲೇ ಲಸ್ಮಕ್ಕ ಅವಳು ಹೇಳ್ತಾ ಇರೋದು ನಿನಗೆ ಕಣಿ. ಎಲ್ಲಾನು ಕೂಲಿ ಕರ್ಕೊಂಬಂದಿದ್ಯಲ್ಲ ಅದಕ್ಕೇನೆ ನೋಡು ಹಂಗಿಸ್ತಾ ಇದ್ದಾಳೆ ಅಸ್ ಕಾಳಮ್ಮ. ಅಯ್ಯೋ ಅಮ್ಮರೇ ಸಾವುಕಾತಿ ಅಂತೆ ಸಾವುಕಾತಿ. ಕೂಲಿ ಕರ್ಕೊಂಡ್ ಬಂದ್ ಹೇಳ್ಕೇನೆ ಯಾರು ಸಾವುಕಾರ ಆಗಲ್ಲ. ನಿಮ್ಮಂಗೆ ಆಸ್ತಿ ಇರ್ಬೇಕು, ಅಂತಸ್ತಿ ಇರ್ಬೇಕು, ದುಡ್ಡು ಒಡವೆ ಇರ್ಬೇಕು. ಬರೇ ರಾಗಿ ಬೆಳೆ ಬಿಟ್ರೆ ಯಾರು ಸಾವುಕಾತಿ ಆಗಲ್ಲ. ಸುಮ್ನಿರ್ರಿ, ನೀವ್ ಯಾಕೆ ಹಂಗ್ ಸಾವುಕಾತಿ ಅಂತೀರ ಅವಳನ್ನ? ಈ ಹೊಲನು ನಮ್ದೇನೆ ಕಣಿ ಸಾಕಮ್ಮ, ನಿನಗೂ ಗೊತ್ತಲ್ಲ. ಮೋಸ ಮಾಡಿ ಕಿತ್ಕೊಂಡೇವಳಿ. ಇವಾಗ ಎಲ್ಲಾರನು ಕರ್ಕೊಂಬಂದೇವಳೆ ಕೂಲಿಗೆ. ನಮ್ಮ ಹೊಲಕ್ ಬರ್ತಿದ್ರು ಇವ್ರೆಲ್ಲಾರು, ಇವಾಗ ಇವಳು ಹೊಲ್ದಕ್ ಬಂದೇವ್ರಿ ರಾಗಿ ಹೊಲ ಕೊಯ್ಯಕ್ಕೆ. ಬೇರೆ ಎಲ್ಲೂ ಕೂಲಿ ಕೆಲ್ಸನೇ ಇಲ್ವೇನೋ ಅಮ್ಮಂಗೆ. ಇವಳು ನೋಡಿ ಇವಳು ನಮ್ಮಳು ಬಂದಿರೋದ ಮನ ಮರ್ಯಾದೆ ಇಲ್ದಾಳು. ಅತ್ತೆ ಏನ್ ಹಿಂಗ್ ಮಾತಾಡ್ತಾ ಇದ್ದೀರಲ್ಲ? ಯಾರಿಗೆ ಹೇಳ್ತಾ ಇದ್ದೀರ ಮನ ಮರ್ಯಾದೆ ಇಲ್ದಾಳು ಅಂತಾನ? ಇನ್ಯಾರಿಗೆ ಹೇಳೋಣ? ನಿನ್ಗೆ ಕಣೆ ಹೇಳಿದ್ದು. ನನ್ಗೇನು ಭಯ ಅಲ್ಲ ನಿನಗೆ ಅಂತ ಹೇಳಕ್ಕೆ. ಅಲ್ಲ ಸಾವುಕಾರ ಮನೆ ಸೊಸೆ ಅಂತ ಹೇಳ್ಕೊಂಡು ಇಲ್ಲಿಗೆ ಇವಳು ಹೊಲ್ದಕ್ಕೆ ಕೂಲಿ ಬಂದಿದ್ಯಲ್ಲಿ ನಿನ್ಗೇನು ಮನ ಮರ್ಯಾದೆ ಇಲ್ವಿ? ಅವನಾದ್ರೂ ಹೆಂಗ್ ಕಳ್ಸಿನೋ ನನ್ನ ಮಗ. ನಿನ್ಗಂತೂ ಬುದ್ಧಿ ಇಲ್ಲ, ನೀನಂತೂ ಹುಟ್ದಾಗಿನ ತಿರ್ಕೊಂಡ್ ತಿಂಬಾಳು. ಆದ್ರೆ ನನ್ನ ಮಗ ಹುಟ್ದಾಗಿನ ರಾಜ ಇದ್ದಂಗಿದ್ದ. ಅವನೆಂಟಿಯಾಗಿ ನೀನು ಇವಳು ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಬಂದಿದ್ಯಲ್ಲಿ ನಿನ್ ಮರ್ಯಾದೆ ಇಲ್ವೇ ಒಂದಿಷ್ಟ? ನಮ್ಮ ಮರ್ಯಾದೆ ತೆಗಿತಿಯಲ್ಲಿ ಇಂಥವ್ರ ಹೊಲ್ದಕ್ಕೆ ನಾ ಕೂಲಿ ಬಂದು. ನಾಳೆಗೆ ನಾ ಬಿಗಿದ್ ಮಾತಾಡ್ರಿ. ಏನು ಹಿಂಗ್ ಮಾತಾಡ್ತಾ ಇದ್ದೀರಾ? ಇವ್ರು ಹೊಲ್ದಾಗ ಕೂಲಿ ಕೆಲ್ಸಕ್ಕೆ ಬಂದ್ಬಿಟ್ರೆ ನಿಮ್ ಮರ್ಯಾದೆ ಹೆಂಗ್ ಹೋಗುತ್ತೆ? ಅಲ್ಲ ಅವತ್ತು ಮನೆ ಬಿಟ್ಟು ಕಳಿಸಿದ್ರಲ್ಲ, ಅವತ್ ನಿಮ್ ಮರ್ಯಾದೆ ಹೋಗ್ಲಿಲ್ವಾ? ಮಗ ಸೊಸೆನೂ ಅಂಬದನು ಮಕ ನೋಡ್ದಲೇನೆ ಮನೆ ಬಿಟ್ಟು ಹೋಗ್ರಿ ಅಂತೇಳಿ ಬಾಯಿಗೆ ಬಂದಂಗೆ ಬೈದಲ್ಲ, ಅವತ್ ನಿಮ್ ಮರ್ಯಾದೆ ಹೋಗ್ಲಿಲ್ವಾ? ಇವತ್ತು ನಾನು ಇವ್ರ ಹೊಲ್ದಾಗ ಕೂಲಿ ಕೆಲ್ಸಕ್ಕೆ ಬಂದ್ ಹೇಳ್ಕೇನೆ ನಿಮ್ ಮರ್ಯಾದೆ ಹೋಗ್ಬಿಡ್ತಾ? ಏನ್ ಮಾತಾಡ್ತಾ ಇದ್ದೀರಾ? ದುಡ್ಕೊಂಡ್ ತಿಂಬರ್ಗೆ ಯಾರ ಹೊಲ ಆದ್ರೇನು ಏನ್ ಕೆಲಸ ಆದ್ರೆ ಏನಂತೆ? ನಾವೇನೇನು ಕಳ್ತನ ಮಾಡ್ತಾ ಇಲ್ಲ, ದುಡ್ಕೊಂಡ್ ತಿಂತಾ ಇರೋದು. ನೀನ್ ಕೂಲಿ ಕೆಲ್ಸಕ್ಕಾದ್ರೂ ಹೋಗು, ಮಣ್ಣೋರಕ್ಕಾದ್ರೂ ಹೋಗು, ನನಗೇನಾಗ್ಬೇಕಾಗೈತಿ. ಆದ್ರೆ ಇವಳು ಹೊಲಕ್ಕೆ ಯಾಕೆ ಬಂದೆ ರಾಗಿ ಹೊಲ ಕೊಯ್ಯಕ್ಕೆ? ಇನ್ಯಾರು ಕರೀಲಿಲ್ವೇ ನಿನ್ನ ಕೂಲಿನ? ನಿನಗೂ ನನ್ನ ಮಗುಗೂ
ಇಬ್ರಿಗೂ ಕಷ್ಟ ಗೊತ್ತಾಗ್ಬೇಕು. ದುಡ್ಡು ಸಂಪಾದನೆ ಮಾಡೋದು ಎಷ್ಟು ಕಷ್ಟ ಇರುತ್ತೆ ಎಂಬುದು ಗೊತ್ತಾಗ್ಬೇಕು. ನಮ್ಮ ಬೆಲೆ ಏನು ಅಂತ ಅರ್ಥ ಆಗ್ಬೇಕು. ಕಷ್ಟ ಅನುಭವಿಸ್ಲಿ ಅಂತಾನೆ ಮತ್ತೀಗ ನಾನು ನಿಮ್ಮಿಬ್ರು ಮನೆ ಬಿಟ್ಟು ಕಳ್ಸಿದ್ದು. ಆದ್ರೆ ಇವಳು ಅಲ್ದಕ್ ಬಂದಿದ್ರಲ್ಲ, ಅದಕ್ಕೆ ನನಗೆ ಬೇಜಾರಾಗ್ತಾ ಇರೋದು. ಇವಳು ನಮ್ಗೆ ಎಷ್ಟು ಕೇರ್ ಮಾಡ್ಯಾವಳಿ ಲಕ್ಷ್ಮಿ. ಹೋಗಿ ಹೋಗಿ ಇಂಥವ್ರ ಅಲ್ದಕ್ ಬಂದಿದ್ಯಲ್ಲ. ಅತ್ತೆ ಲಕ್ಷ್ಮಕ್ಕಯ್ಯ ಎಂತವ್ರು, ಅವ್ರ ಬುದ್ಧಿ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತೈತಿ. ಅವ್ರೆಂದು ಇನ್ನೊಬ್ರಿಗೆ ಕೇಡ್ ಮಾಡ್ದಾರಲ್ಲ. ನೀವೇನೆ ಅವ್ರಿಗೆ ಕೊಡಬಾರ್ದು ಕಷ್ಟ ಎಲ್ಲ ಕೊಟ್ಟಿದ್ರಿ, ಅನ್ಬಾರ್ದು ಮಾತೆಲ್ಲ ಅಂದಿದ್ದೀರಾ. ನನ್ಗೇನ್ ಗೊತ್ತಿಲ್ಲ ಅನ್ಕೋಬೇಡ್ರಿ. ಸುಮ್ನೆ ಹೋಗ್ರಿ ಇಲ್ಲಿಂದ, ಕೆಲಸ ಕೆಡ್ಸಕ್ ಬರ್ಬೇಡ್ರಿ ಇಲ್ಲಿ. ಏನೇ ಏನೇ ಓಹೋ ನಾಲ್ಗೆ ಉದ್ದ ಮಾಡ್ತಾ ಇದ್ಯಾ? ಮತ್ತೆ ನೀವೇನ್ ಕೇಳೋದು? ಮನೆ ಬಿಟ್ಟು ಕಳ್ಸಿದ್ಮೇಲೆ ನಿಮ್ಗೂ ನಮಗೂ ಏನ್ ಸಂಬಂಧ ಇಲ್ಲ. ನೀವೇನ್ ಕೇಳೋ ಅವಶ್ಯಕತೆ ಇಲ್ಲ. ನಿಮ್ ಮಾತನ್ನು ನಾನು ಕೇಳೋದು ಇಲ್ಲ. ಇವಾಗ ಯಾರು ಅಲ್ಲಕ್ಕಾದ್ರೂ ಕೂಲಿ ಹೋಗ್ತೀನಿ. ಅದನ್ನ ಕೇಳಕ್ಕೆ ನೀವ್ಯಾರು? ಸುಮ್ಮನೆ ನಿಮ್ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂಡು ಹೋಗ್ತಾ ಇರ್ರಿ. ಇಲ್ಲಿ ಕೆಲಸ ಕೆಡ್ಸಕ್ ಬರ್ಬೇಡ್ರಿ. ಮಲ್ಲಿ ಮಲ್ಲಿ ಸುಮ್ನಿರಮ್ಮ, ಜೋರ ಮಾತಾಡಬೇಡ, ಸುಮ್ನಿರು. ಹೋಗ್ತಾರ ಅವರೆಲ್ಲ. ನೀನ್ ಯಾಕಂಗೆ ರೇಗಾಡ್ತೀಯ? ನೀನ್ ಸುಮ್ನಿರಮ್ಮ. ಅಯ್ಯೋ ಸುಮ್ನಿದ್ದಂಗೆಲ್ಲ ಜಾಸ್ತಿ ಆಗ್ತೈತೆ. ಮನೆಯಾಗಿದ್ದಾಗ್ಲೂ ನಿಮ್ಗೆ ಗಿರಾಕ್ ಬಿಡ್ಲಿಲ್ಲ. ಈಗ ಮನೆ ಬಿಟ್ಟು ಬೇರೆ ಮನೆ ಮಾಡ್ಕೊಂಡಿದ್ರು ಇವ್ರು ಬಂದು ನೋಡಿ ಹೆಂಗ್ ಮಾತಾಡ್ತಾರೆ. ಕೂಲಿನ ಇವ್ರು ಹೊಲ್ದಕ್ ಬರ್ಬೇಕಂತೆ. ಏನೋ ಮನೆ ಬಿಟ್ಟು ಕಳ್ಸಿದ್ಮೇಲೂ ಇವ್ರ ಮಾತು ಕೇಳ್ಕೊಂಡು ಕೂಲಿ ಎಲ್ಲಿಗೆ ಹೋಗೋಣ ಅಂತ ಹೇಳಿ ಇವ್ರನ್ನೇ ಕೇಳ್ಕೊಂಡ್ ಬರ್ಬೇಕಿತ್ತೇನ? ನಮಗೂ ಗೊತ್ತೈತಿ ಯಾರು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗ್ಬೇಕು, ಯಾರು ಹೊಲ್ದಕ್ ಬಿಡ್ಬೇಕು ಅಂತಾನ. ಇವ್ರೇನ್ ಹೇಳೋದು? ಮನೆಗಿದ್ದಾಗಾದ್ರೂ ನೆಮ್ಮದಿಯಾಗಿ ಗಿರಾಕ್ ಬಿಡ್ಲಿಲ್ಲ. ಈಗ ಹೆಂಗೋ ಅತ್ಲಾಗೆ ಬೇರೆ ಆಗಿ ಕೂಲಿನೋ ನಾಲಿನೋ ಮಾಡ್ಕೊಂಡು ನೆಮ್ಮದಿಯಾಗಿ ಐದಿವಿ. ಈಗಲೂ ನೆಮ್ಮದಿಯಾಗಿ ಗಿರಾಕ್ ಬಿಡ್ತಾ ಇಲ್ವಲ್ಲ. ಇಲ್ಲೂ ಬಂದು ತಲೆ ತಿಂತಾರೆ. ಮರ್ಯಾದೆ ಹೋಗುತ್ತಂತೆ. ಮರ್ಯಾದೆ ದುಡ್ಕೊಂಡು ತಿಂದ್ರೆ ಮರ್ಯಾದೆ ಹೆಂಗ್ ಹೋಗ್ಬಿಡುತ್ತೆ ಇವ್ರದು? ಹೋಗ್ಲಿ ಬಿಡಮಲ್ಲಿ, ನೀನ್ ಯಾಕೆ ಸಿಟ್ ಮಾಡ್ಕೊಂತೀಯ? ಅವ್ರು ಯಾವಾಗ್ಲೂ ಅದೇ ಬುದ್ಧಿನಿ. ಎಷ್ಟೇ ಒಳ್ಳೇದ್ ಕಂಡ್ರು ಅದಾಗೆ ಏನಾದ್ರೂ ಕೆಡ್ಕು ಹುಡುಕ್ಬೇಕು ಅಂತಾನೆ ಕಾಯ್ತಿರ್ತಾರೆ. ಹಂಗಿದ್ಮೇಲೆ ಅವ್ರ ಮಾತಿಗೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಅವ್ರು ಹಿಂಗೇನೆ ಚೆನ್ನಾಗಿದ್ರು ಮಾತಾಡ್ತಾರೆ, ಚೆನ್ನಾಗಿಲ್ದಿದ್ರು ಮಾತಾಡ್ತಾರೆ, ಮನೆಯಾಗಿದ್ರು ಮಾತಾಡ್ತಾರೆ, ಹೊರಕ್ ಬಂದ್ರು ಮಾತಾಡ್ತಾರೆ. ಅದ್ರ ಬಗ್ಗೆ ನೀನೇನ್ ತಲೆ ಕೆಡಿಸ್ಕೋಬೇಡ. ಸುಮ್ಮನೆ ರಾಗಿತೇನೆ ಕೊಯ್ಯಿ. ಕೊಯ್ಯಿ ಎಲ್ಲಾರ್ಗು ಜಗಳ ತಂದಿಕ್ಕು. ಅತ್ತಿಗೂ ಸಸಿಗೂ ಕೂಲಿ ಕರ್ಕೊಂಬಂದಿಲ್ಲಿ. ನನ್ ಸಸಿಗೆ ಇಲ್ಲದ್ದೆಲ್ಲನ ಹೇಳ್ಕೊಟ್ಟು ಕೂಲಿ ಕರ್ಕೊಂಬಂದು ಇಲ್ಲೇನು ಹೇಳ್ಕೊಡ್ತೀರಿ? ನನ್ ಮೇಲೆ ಜೋರ್ ಮಾಡ್ತಾಳಲ್ಲ ಅವಳು. ನೋಡೆ ಗಂಗಿ, ನಾನ್ ನಿನ್ನ ಕೂಲಿ ಕರೆದಂತೆ. ನೀನೇ ತಾನೇ ಕೇಳಿದ್ದಿ ನನ್ನ ಕೆಲಸ ಇದ್ರೆ ಹೇಳಕ ಬತ್ತೀನಿ ಅಂತಾನೆ. ಅದಕ್ಕೆ ಕರೆದೆ. ನೋಡ್ ನಿಮ್ಮ ಅತ್ತಿ ಹೆಂಗಂತ ಇದ್ದಾಳೆ. ಲಕ್ಷ್ಮಕ್ಕಯ್ಯ, ನಮ್ಮ ಅತ್ತೆ ಮಾತಿಗೆ ನೀನೇನು ತಲೆ ಕೆಡಿಸ್ಕೋಬೇಡ. ಆ ಅಮ್ಮನ ಮಾತು ಏನ್ ನಡೆಯುತ್ತೆ ಹೇಳು? ಬರೀ ಕಂಡಾರ್ ಮನೆ ಅಂತ ಕೂಕೊಂಡು ಅವ್ರ ಸುದ್ದಿ ಮಾತಾಡ್ಕೊಂಬದು, ಅವ್ರ ಮನೆಗೆ ಸಾರಿಸ್ಕೊಂಬಂದು ಮುದ್ದೆ ಇಸ್ಕೊಂಬಂದು ಉಂಬದು ಅಷ್ಟೇ ಗೊತ್ತಿರೋದು. ಆ ಅಮ್ಮ ಮಾತಿಗೆ ನೀನ್ ಯಾಕೆ ತಲೆ ಕೆಡಿಸ್ಕೊಂತ ಹೇಳು? ನಿನಗೆ ಗೊತ್ತಲ್ಲ ನಮ್ಮ ಅತ್ತೆ ಹೆಂಗೆ ಅಂತಾನೆ. ಓಹೋ ಕಂಡಾರ್ ಮಂತಕ್ಕೆ ಹೋಗ್ತೀನಿ ಅಂತ ನಾನು. ನನ್ನ ಇಷ್ಟ ಕಣೆ, ನಾನು ಹೋಗಾದ್ರೂ ಹೋಗ್ತೀನಿ, ಬಿಟ್ಟಾದ್ರೂ ಬಿಡ್ತೀನಿ. ಅದೇನೆ ನೀನ್ ಬಡ್ಕೊಂತ ಇದ್ದಿ ಇಲ್ಲಿ ಎಲ್ಲಾರ ಮುಂದೆನು. ಮನ ಮರ್ಯಾದಿಲ್ವೇ ನಿನಗೆ? ನಾನು ಹೇಳಿದ್ದೀನಿ ಹೋಗ್ಬೇಡ ಅಂತಾನ. ಹಂಗಂದ್ರು ಬಂದೆ ಅಲ್ವೇ ನಮ್ಮನ್ನ ಎದುರಿಸ್ತೀಯ. ಅಣ್ಣಯ್ಯರ್ನ ಕರ್ಕೊಬತ್ತೀನಿ, ಅವ್ರನ್ನ ಕರ್ಕೊಬತ್ತೀನಿ ಅಂತಾನ. ಯಾವ ಅಣ್ಣಯ್ಯರ್ಗೂ ನಾವು ಎದ್ರಿಕೆಮಲ್ಲ. ಅತ್ತೆ ನಿಮ್ಗಂತೂ ದುಡ್ದು ತಿನ್ನೋದು ಯೋಗ್ಯತೆ ಇಲ್ಲ. ನಾನಾದ್ರೂ ದುಡಿಯಕ್ ಬಂದಿದ್ದೀನಲ್ಲ, ಅದಕ್ಕೆ ಸಂತೋಷ ಪಡಿ ನೀನು ನಿಮ್ಮ ಮಗನು. ಸುಮ್ಮನೆ ಹೋಗ್ರಿ ಇಲ್ಲಿಂದ. ಯಾಕೆ ಇಲ್ಲಿಗೆ ಬಂದು ಕೆಲಸ ಕೆಡಿಸ್ತೀರ? ಲಕ್ಷ್ಮಕ್ಕಯ್ಯ ನಮ್ಮನ್ನು ಬೈಯುತ್ತೆ. ನೋಡು ನಿಮ್ಮ ಅತ್ತೆ ಬಂದು ಕೆಲಸ ಕೆಡಿಸ್ತಾಳೆ ಅಂತಾನೆ. ನಾವು ರಾಗಿ ಹೊಲ ಕೊಯ್ಬೇಕು. ಇನ್ನು 2 ದಿವಸದಾಗೆ ಆಗ್ ಮಾಡ್ಬೇಕಂತೆ. ಸಾಕಮ್ಮ ಕಾಳಮ್ಮ, ಸುಮ್ಮನೆ ಯಾಕ್ರಿ ಇಲ್ಲಿ ನಿಮ್ ಸೊಸೆರು ಕೂಲಿ ಕೆಲ್ಸಕ್ಕೆ ಬಂದಿರೋದು? ಇಲ್ಲೇನು ದರೋಡೆ ಮಾಡಕ್ ಬಂದಿಲ್ಲ. ಸುಮ್ಮನೆ ಹೋಗ್ರಿ. ಉಂಡಜ್ಜಿ ನೀನ್ ಸುಮ್ನಿರು. ನಮ್ಮ ಮನೆ ಇವತ್ತು ಹಿಂಗೆ ಛಿದ್ರ ಆಗಿರೋದು, ನನ್ನ ಮಗ ಬೇರೆ ಮಾಡ್ಕೊಂಡು ಹೋಗಿರೋದು ಇವಳಿಂದಾನೆ. ಮತ್ತೀಗ ಇಲ್ದೇ ಇರೋದೆಲ್ಲ ಹೇಳ್ಕೊಟ್ಟು ನನ್ನ ಮಗಗೂ ಸೊಸೆಗೂ ದೂರ ಮಾಡಿಳು. ನನಗೆ ನನ್ನ ಮಗನ್ನ ನನ್ನಿಂದ ದೂರ ಮಾಡಿವಳೆ. 2 ಕೈಯಾಗೂ ಉಮ್ಲಿ. ತಾಯಿ ಮಗನು ದೂರ ಮಾಡಿ ಇವಳೇನೆ. ಅವ್ರೇನು ಏನು ಹೇಳ್ಕೊಟ್ಟಿಲ್ಲ. ಸುಮ್ಮನೆ ಯಾಕೆ ಲಕ್ಷ್ಮಕ್ಕನ ಮೇಲೆ ಇಲ್ದೇ ಇರೋದ ಆರೋಪ ಮಾಡ್ತೀರಾ ಹೇಳ್ರಿ? ತಪ್ಪೆಲ್ಲ ಇರೋದು ನಿಮ್ದೇನೆ. ನಿಮ್ಮ ಮಗುನ ಬಾಯಿಗೆ ಬಂದಂಗೆ ಮಾತಾಡಿರಿ. ಅದಕ್ಕೆ ಮತ್ತೀಗ ಅವರು ಸಿಟ್ ಮಾಡ್ಕೊಂಡು ಬೇರೆ ಮನೆ ಮಾಡಿದ್ದು. ಅದಕ್ಕೆ ಲಕ್ಷ್ಮಕ್ಕನ ಯಾಕೆ ಅಂತೀರಾ ನೀವು? ಸುಮ್ಮನೆ ಹೋಗ್ರಿ ಇಲ್ಲಿಂದನ. ಹಂಗೆ ಕಣೆ ಮಲ್ಲಿ, ಈ ಊರಾಗೆ ಯಾರೇ ಏನೇ ತಪ್ಪು ಮಾಡಿದ್ರು ಎಲ್ಲದಕ್ಕೂ ನಾನೇ ಕಾರಣ ಅಮ್ಮಂಗೆ ನಿಮ್ಮ ಅತ್ತೆ ಹೇಳೋದು. ನಮ್ಮನೆ ಸಮಸ್ಯೆಗಳನ್ನೇ ನಾವು ಬಗೆಹರಿಸ್ಕೊಂಡ್ರೆ ಸಾಕಾಗೈತಿ. ಇನ್ನೊಬ್ರು ಸಮಸ್ಯೆ ಕಟ್ಕೊಂಡು ನಮ್ಗೇನಾಗ್ಬೇಕಾಗೈತಿ ಹೇಳು? ನಾವ್ ಯಾರಿಗೂ ಏನು ಹೇಳ್ಕೊಡಲ್ಲ. ಏನಾನ ಕೇಳಿರಿ ಏನೋ ಒಳ್ಳೇದು ಹೇಳ್ತೀವಿ. ಒಳ್ಳೆ ತಂದಾಗೆ ಬದುಕ್ರಿ, ಅನ್ಸರಿಸ್ಕೊಂಡು ಹೋಗ್ರಿ ಅಂತಾನ. ಯಾರನ್ನೂ ದೂರ ಮಾಡಕ್ ನಾವು ನೋಡಲ್ಲ. ಇನ್ನ ಬೇಕಂದ್ರೆ ಒಂದ್ ಮಾಡಕ್ಕೆ ಪ್ರಯತ್ನ ಮಾಡ್ತೀವಿ ಹೊರ್ತು ಯಾರನ್ನೂ ದೂರ ಮಾಡಲ್ಲ. ಕಾಳಮರೆ ಸಾಕಮ್ಮ, ಸುಮ್ನೆ ಹೋಗ್ರಿ. ಈಗ ಹಿಂಗೆ ಸುಮ್ನೆ ಮಾತಾಡ್ದಷ್ಟು ಜಗಳ ಆಗುತ್ತೆ. ಈಗ ಕೆಲಸ ಕೆಡಿಸ್ಬೇಡ್ರಿ ನೀವಿಬ್ರು. ಇಲ್ಲಿ ಬಂದು ಸುಮ್ಮನೆ ನಿಮ್ ಕೆಲಸ ಏನೈತ ಅದ್ ನೋಡ್ಕೊಂಡು ಹೋಗ್ರಿ ಸುಮ್ಮನೆ. ಲಕ್ಷ್ಮಕ್ಕ, ಮಲ್ಲಿ ಮಾತಾಡ್ಬೇಡ. ಸುಮ್ಮನ ರಾಗಿ ತೆನೆ ಕೊಯ್ಯಮ್ಮ. ಗಂಜಿ ನೀನು ಅಷ್ಟೇ ಕಣೆ, ಮಾತಾಡ್ಬೇಡ. ಸುಮ್ಮನ ತೆನೆ ಕೊಯ್ಯಿ. ಅವ್ರು ಹೋಗ್ತಾರೆ ಸುಮ್ಮನೆ. ನಡೀರಿ ಅಮ್ಮೋರಿ ಹೋಗಣ. ಇವ್ರ ತಗೇನ್ ಮಾತು. ನಡೀರಿ. ನನ್ನ ಮಗುಗ್ ಬುದ್ಧಿ ಇಲ್ಲ, ಇವಳು ಮಾತು ಕೇಳ್ತಾನಲ್ಲ. ಬಾ, ಅವನಿಗೂ ಗೊತ್ತಾಗುತ್ತೆ ಅವನ ಹೆಂಡತಿ ಅಂತಾಳು ಅಂತಾನ. ಬಾ ನಡಿ ಹೋಗಣ. ಅಲ್ಲ ಸೊಸೆ ಲಕ್ಷ್ಮಕ್ಕರ ಹೊಲ್ದಕ್ಕೆ ಕೂಲಿ ಕೆಲ್ಸಕ್ಕೆ ಬಂದಿರೋದಕ್ಕೆ ನೋಡಿ ಅತ್ತಿಗೆ ಸಹಿಸ್ಕೆಮಕ್ ಆಗ್ತಿಲ್ಲ. ಇಬ್ರು ಅತ್ತೆರ್ಗುನು ಸಾಕಿಗುನು ಕಾಳಮ್ಮಗುನು. ಕೊಯ್ರಿ. ಅವ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಕೆಲಸ ಸಾಗಲ್ಲ. ಕೊಯ್ರಮ್ಮ ಕೊಯ್ರಿ. ಓಕೆ ಸ್ನೇಹಿತರೆ, ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆ ಇನ್ನೂ ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.